ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಏನ್ ಮಾಡ್ತಿದ್ಯಾ ಅಡ್ಗೆ ಮನೇಲಿ? ನೀನ್ ಇಲ್ಲಿಗೆ ಬಂದ ಆಗ್ಲೇ 2 ಗಂಟೆ ಆಯ್ತು. ಎತ್ತು ಉಕ್ಕಡಿಸ್ತಿದ್ಯಾ? ಇಲ್ಲ ಅತ್ತೆ, ಅಡ್ಗೆ ಮಾಡ್ತಿದ್ದೆ. ಅಡ್ಗೆ ಮಾಡ್ತಿದ್ದ? ಹೌದು. ನೀನ್ ಅಡ್ಗೆ ಮಾಡಿ ನಮಗ್ ಊಟಕ್ಕೆ ಬಡಿಸ್ತೀಯ ಅಂತ ನಾವ್ ಕಾಯ್ಕೊಂಡ್ ಕೂತಿದ್ರೆ ಹಸ್ಕೊಂಡ್ ಸತ್ತು ಹೋಗ್ಬೇಕಷ್ಟೇ. ಎಲ್ಲ ಅಡ್ಗೆ ಆಗಿದೆ ಅತ್ತೆ, ಸಾರು ಒಂದ್ ಕುದಿತದೆ. ಕುದೀತಾ ಇದೆ. ನನ್ನ ಮಗಳು ಸಂಕಟ ನೋಡಿ ನನ್ನ ಕೋಪನು ಕುದೀತಿದೆ. ಕೊಡು, ಅದೇನ್ ನಳಪಾಕ ಮಾಡಿ ನಿಲ್ಸಿದ್ಯೋ ಕೊಡು, ರುಚಿ ನೋಡ್ತೀನಿ. ಅತ್ತೆ, ಉಪ್ಪು ಖಾರ ಎಲ್ಲ ಸರಿಯಾಗಿದೆ. ನಾನು ಈಗಷ್ಟೇ ಟೇಸ್ಟ್ ನೋಡ್ದೆ. ನೀನ್ ನೋಡ್ಬಿಟ್ರೆ ನಾನ್ ನೋಡಕ್ ಬೇಡ್ವಾ? ನಾನು ನೋಡ್ತೀನಿ ಏನಾಗಿದೆ ಅಂತ. ಹಣೆ ಬರ ಕೊಡು. ಏನೋ ನನ್ ಕೈ ಸುಡ್ಬೇಕು ಅಂತ ಹಿಂಗ್ ಮಾಡ್ತಿದ್ಯಾ? ಅಪ್ಪ ಗೊತ್ತು ಕಣೆ, ನನಗೆ ಗೊತ್ತು. ರಾತ್ರಿ ಮಲಗಿದ್ದಾಗ ನನ್ ತಲೆ ಮೇಲೆ ಕಲ್ಲು ಹಾಕಕ್ಕೂ ಹೇಳ್ಸವಳಲ್ಲ ನೀನು. ಅದಕ್ಕೆ ತಾನೇ ನಮ್ಮ ಮನೆ ಕಾಲಿಟ್ರದ್ ನೀನು. ಅಯ್ಯೋ ಅತ್ತೆ, ಯಾಕೆ ಈ ತರ ಮಾತಾಡ್ತೀರಾ? ನಾನು ಆ ತರ ಯೋಚನೆ ಕೂಡ ಮಾಡೋಳಲ್ಲ. ನಿಮ್ ಬಗ್ಗೆ ನನ್ಗೆ ದ್ವೇಷ ಯಾಕೆ ಹೇಳಿ? ಇಂಥ ಮಾತುಗಳಿಗೆ ಏನೂ ಕಮ್ಮಿ ಇಲ್ಲ ನಿನ್ನ ಹತ್ರ. ಈ ತರ ಮರಳು ಮಾಡೇ ತಾನೇ ನನ್ನ ಮಗನ ಬುಟ್ಟಿಗೆ ಹಾಕೊಂಡಿದ್ದು. ಆಯ್ತಾಯ್ತು, ನೀನ್ ಮಾಡಿರೋ ನಳಪಾಕ ಅದೇನ್ ಚೆನ್ನಾಗಿದ್ಯೋ ಇಲ್ವೋ ನೋಡ್ತೀನಿ. ಬಾಯ್ ಕಡೆ. ಏನ್ 2 ಗಂಟೆಯಿಂದ ಕೂತಿದ್ದಾಳ ಅದನ್ ಮಾಡಕ್ಕೆ. ಅಯ್ಯೋ ರಾಮ, ಬರೀ ಘಾಟ್ ಮಾತ್ರ ಹೊಡಿತಾ ಇದೆ. ರುಚಿ, ಉಪ್ಪು, ಹುಳಿ ಏನೂ ಇಲ್ಲ ಅದ್ರಲ್ಲಿ. ಹೆಂಗೆ ತಿನ್ನೋದಿದನ್ನ ಈ ಸಪ್ಪೆ ಸಾರ್ನ? ಇಲ್ಲ ಅತ್ತೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಹಾಕಿದೀನಿ. ನಾನು ಈಗಷ್ಟೇ ರುಚಿ ನೋಡ್ದೆ. ಹೌದಾ? ಹಂಗಾದ್ರೆ ನಾ ಸುಳ್ಳು ಹೇಳ್ತಾ ಇದೀನಮ್ಮ. ಇಂಥ ಸಪ್ಪೆ ಸಾರ್ ತಿನ್ನಕ್ಕೆ ನಮಗೇನೆ ಕರ್ಮ ಬಂದಿರೋದು. ನಮ್ ಕೈ ತಿನ್ನಕ್ ಆಗಲ್ಲ ಈ ಸಾರ್ನೆಲ್ಲ. ನಿನ್ ಕರ್ಮ ಅದೆಲ್ಲ ತಿನ್ನೋದು. ಅಯ್ಯೋ ಅಮ್ಮ, ಎಷ್ಟು ವೇಸ್ಟ್ ಇದು. ಏನಾದ್ರೂ ಚಲ್ತೀನಿ. ಅಷ್ಟು ಸರ್ ಚಲ್ ಬಿಟ್ರ? ಅತ್ತೆ ಸ್ಟವ್ ಅತ್ತೆ ಸ್ಟವ್ ಎಲ್ಲ ಹಾಳು ಮಾಡಕ್ಕೆ ಇರೋದು ನೀನು. ಅತ್ತೆ, ಅಷ್ಟು ಸರ್ ಚಲ್ ಬಿಟ್ರಲ್ಲ. ಉಪ್ಪು ಕಮ್ಮಿ ಆಗಿದ್ರೆ ಉಪ್ಪು ಹಾಕ್ಬೋದಿತ್ತು. ಅಯ್ಯೋ, ಉಪ್ಪಲ್ಲಮ್ಮ, ಏನೂ ಇಲ್ಲ ಅದ್ರಲ್ಲಿ. ಅಂತ ಸಾರ್ ಯಾರು ತಿಂತಾರೆ ಅಂದ್ರೆ ಇವಾಗ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ. ನೀನ್ ಹೇಳಿದ್ದನ್ನ ನಾನ್ ತಿನ್ಬೇಕು. ನಿನಗೆ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ಹೇಳು, ಹೋಗ್ ಕೂತ್ಕೋ, ಮಹಾರಾಣಿ ತರ ಇರು. ನಾನು ಎಲ್ಲ ಸೇವೆ ಮಾಡ್ತೀನಿ ನಿನಗೆ. ಅತ್ತೆ, ಮಾತಾಡ್ಬೇಡ. ನನಗೆ ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ. ಮತ್ತೆ ಸಾಂಬಾರ್ ಮಾಡಿ ಉಪ್ಪು ಖಾರ ಹುಳಿ ರುಚಿ ಕರೆಕ್ಟ್ ಆಗಿರ್ಬೇಕು. ನನಗೆ ಹೊಟ್ಟೆ ಅಷ್ಟು ಪ್ರಾಣ ಹೋಗ್ತಾ ಇದೆ. ಇಲ್ಲ ಅಂದ್ರೆ ಆಕಾಶ ಭೂಮಿ ಎರಡೂ ಒಂದೇ ಮಾಡ್ಬಿಡ್ತೀನಿ ಅಷ್ಟೇ ನಾನು. ಸರಿ ಅತ್ತೆ, ಮತ್ತೆ ಸಾರ್ ಮಾಡ್ತೀನಿ. ಯಾಕೆ? ಏನಾಯ್ತು? ನಾನು ಏನಂದೆ ಅಂತ ಹೇಳ್ತಿದ್ಯಾ ನೀನು? ಗೊತ್ತಮ್ಮ, ಗೊತ್ತು. ನಿನ್ ಗಂಡ ಬರ್ತಿದ್ದ ಹಾಗೆ ನಿಮ್ಮಮ್ಮ ನನ್ಗೆ ಹಂಗಂದ್ರು ಹಿಂಗಂದ್ರು ಸಾರ್ ಚೆಲ್ಬಿಟ್ರು ಅಂತ ಏನೋ ಚಾಡಿ ಹೇಳಿ ಅಮ್ಮ ಮಗನ್ನ ದೂರ ಮಾಡ್ಬೇಕು ಅಂತ. ಎಲ್ಲ ನಮ್ಮ ಹಣೆ ಬರ. ನನ್ನ ಮಗನಿಗೆ ಎಂತೆಂತ ಸಂಬಂಧಗಳು ಬಂದಿತ್ತು. ಎಷ್ಟು ದೊಡ್ಡ ದೊಡ್ಡ ಶ್ರೀಮಂತರ ಸಂಬಂಧ, ಎಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡೋ ಹುಡುಗಿರು. ಅವ್ರನ್ನೆಲ್ಲ ಬಿಟ್ಟು ನನ್ನ ಮಗ ಪುಣ್ಯಾತ್ಮ ನಿನ್ನನ್ನು ಕಟ್ಕೊಂಡ. ನಿನಗ್ ನೋಡಿದ್ರೆ ಮನೇಲಿ ನೆಟ್ಟ ಕೆಲಸ ಮಾಡಕ್ಕೆ ಬರಲ್ಲ. ಇನ್ನು ಆಚೆ ಹೋಗಿ ದುಡ್ಕೊಂಡ್ ಬರೋದಂತೂ ತುಂಬಾ ದೂರದ ವಿಷಯ ಬಿಡು. ನಿನ್ನಂಥವಳಿಗೆ ಹಿಟ್ಟು ಬಟ್ಟೆ ಕೊಟ್ಟು ಸಾಕು ಅಂತ ಹಣೆ ಬರ ನಮ್ದು. ಏನ್ ಮಾಡ್ತೀಯಾ? ನಾವು ಕೇಳ್ಕೊಂಡ್ ಬಂದಿರೋ ಹಣೆ ಬರ. ಏನೋ ಕತೆ ಕೇಳ್ತಾ ನಿಂತಿದ್ಯಾ ಮುಖ ನೋಡ್ಕೊಂಡು? ಸಾರ್ ಮಾಡೆ. ಓಹೋ, ಸಾಕು ಸಾಕು ಬಿಡೆ ಲಕ್ಷ್ಮಿ, ಧನಲಕ್ಷ್ಮಿ. ಸುಮ್ನೆ ಇರ್ರಿ,
ನೀವು ದುಡಿಯೋ ಗಂಡಸು, ಕಷ್ಟಪಟ್ಟು ಹೊರಗಡೆ ಹೋಗಿ ದುಡ್ಕೊಂಡು ಬರ್ತೀರಾ. ನಿಮ್ ಸೇವೆ ಮಾಡೋದು ನನ್ನ ಕರ್ತವ್ಯ. ಅಪ್ಪ ತಗೊಳಪ್ಪ, ದ್ರಾಕ್ಷಿ ತಿನ್ನು. ಏನು ಸ್ವೀಟ್ ಆಗಿದೆ, ನೀನು ತಿಂತಿರು ಚೆನ್ನಾಗಿರೋದು ಕಣೆ. ರಾಜಮರ್ಯಾದೆ. ಒಬ್ಬ ಗಂಡ್ಸ್ಗೆ ಈ ಮರ್ಯಾದೆ ಸಿಗಬೇಕು ಅಂತಂದ್ರೆ ಒಂದು ಆಳ್ಬೇಕು, ಇಲ್ಲ ಆಳಾಗಿ ದುಡಿಬೇಕು. ಏನು ಮರ್ಯಾದೆ. ಬಿಡು, ಸಾಕು. ನಂಗೆ ನಾಳೆ ಕೆಲಸ ಇದೆ, ಅದಕ್ಕೆ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು. ಹೊಮ್ಮಲ್ಕೋ ಐಶಪುಟ, ದ್ರಾಕ್ಷಿ ಎಲ್ಲ ನಿನ್ನೆ ತಿನ್ಕೋ ಆಯ್ತಾ? ಸರಿ ಅಪ್ಪ, ಆಯ್ತು. ಆಯ್ತು ಕಣ್ರಿ, ನಡಿ. ಆಹಾ, ಇದೇ ಸರಿಯಾದ ಸಮಯ, ಯಾರು ಇಲ್ಲ. ರಾತ್ರಿ ಹೊತ್ತಂಗೆ ಒಂದು 90 ಹಾಕೊಂಡು ಮಲ್ಕೊಂಬಿಟ್ರೆ ಹೊರಗಡೆ ಹೋಗಿ ಕುಡ್ಕೊಂಡು ಬಂದ್ರೆ ತಾನೇ ಸಮಸ್ಯೆ. ಅದ್ರ ಬದಲಾಗಿ ಮನೇಲೆ ಹಾಕಿಬಿಟ್ರೆ ಹೆಂಗೆ? ಈ ಸಮಯ ಏನದು? ಅಯ್ಯೋ, ನೀವ ಮೇಡಮ್, ನನ್ನ ಯಾರೋ ಬಂದ್ರು ಅಂತ ಹೆದರ್ಕೊಂಬಿಟ್ಟೆ. ಅದು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಬರ್ತಾ ಅವರು ತೀರ್ಥ ಕೊಟ್ಟರು. ರಾತ್ರಿ ಮಲ್ಕೋಬೇಕಾದ್ರೆ ನಾನು ಹೆದರ್ಕೋತೀನಿ, ಇದನ್ನು ಕುಡಿದ್ಬಿಟ್ಟು ಮಲ್ಕೋ, ಹೆದರಿಕೆ ಬರಲ್ಲ ಅಂದರು. ಅದಕ್ಕೆ ಸ್ವಲ್ಪ ಮೇಡಮ್ ತಪ್ಪಾಯ್ತು ಮೇಡಮ್, ಸಾರಿ ಮೇಡಮ್. ಇಂಥ ದೊಡ್ಡ ಕೆಲಸ ಇನ್ಯಾವತ್ತೂ ಮಾಡಲ್ಲ ಮೇಡಮ್, ಇದೊಂದು ಸಲ ಕ್ಷಮಿಸ್ಬಿಡಿ ಪ್ಲೀಸ್ ಮೇಡಮ್. ಅದು ಚಟ ಅನ್ನೋದನ್ನ ಒಂದೇ ಸಲ ಬಿಡೋಕ್ಕಾಗಲ್ಲ ಮೇಡಮ್, ಅದಕ್ಕೆ ಸ್ವಲ್ಪನೇ ಬಿಡ್ತಾ ಇದ್ದೀನಿ ಮೇಡಮ್. ನಿಮ್ಮನೆ ಮೇಡಮ್. ಈ ತರ ಚಟಕಿಟ ಅಂತಲ್ಲ ಅಂದ್ರೆ ಪಟ ಅಂತ ಬೀಳುತ್ತೆ ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಅವತ್ತು ಧನಲಕ್ಷ್ಮಿ ಅದಕ್ಕೆ ಕೊಟ್ಟಿದ್ದು ಸಾಕಾಗಿಲ್ಲ ಅಂದ್ರೆ ಹೇಳಿ, ನಾನು ಕೊಡ್ತೀನಿ. ಬೇಡ ಮೇಡಮ್, ಇನ್ನು ಈ ಥರ ಯಾವತ್ತೂ ಮಾಡೋಣ ಮೇಡಮ್. ಆ ಬಾಟ್ಲಿನ ತೊಗೊಂಡ್ಬಿಟ್ಟು ಡಸ್ಟ್ಬಿನ್ ಹಾಕಿ ಬರ್ತೀನಿ. ಸರಿ ಆಯ್ತು. ನಾ ಮನೆಗೆ ಹೋಗಿದ್ರಲ್ಲ, ಏನಾದರೂ ಸಮಾಚಾರನ? ಏನು ಸಮಾಚಾರ ಮೇಡಮ್? ನಾನು ಹೇಳಿದ್ನಲ್ಲ, ಆ ಮನೇಲಿ ಏನಾದರೂ ನಡೆದ್ರೆ ನನಗೆ ಹೇಳಬೇಕು ಅಂತ. ನಿಮಗೆ ಚಿಕ್ಕಮ್ಮ ಏನಾದರೂ ಸಿಕ್ಕಿದ್ರ? ಇಲ್ಲ ಮೇಡಮ್, ನಾನು ಅವ್ರನ್ನ ನೋಡಿದ್ದು ಲಾಸ್ಟ್ ಟೈಮು ನಾವು ಮನೆಯವರೆಲ್ಲ ಆ ಮನೆಗೆ ಬಂದಿದ್ವಲ್ಲ, ಅವತ್ತು ನೋಡಿದ್ದೆ ಲಾಸ್ಟು. ಅದಾದ್ಮೇಲೆ ಈಗ ಮೊನ್ನೆ ಹೋದಾಗ ನೋಡೇ ಇಲ್ಲಪ್ಪ. ಹಾಗಿದ್ರೆ ಚಿಕ್ಕಮ್ಮ ಎಲ್ಲಿರ್ಬೋದು? ಮೇಡಮ್, ವಿಜಯಾಂಬಿಕಾ ಮೇಡಮ್ದು ಫೋನ್. ಕಾಲ್ ಪಿಕ್ ಮಾಡಿ ಸ್ಪೀಕರ್ಗೆ ಹಾಕಿ. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಸುಂದ್ರ, ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕು, ತುಂಬ ಎಮರ್ಜೆನ್ಸಿ.